ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರತಿ ಮನೆಯಲ್ಲೂ ಮುಂಜಾನೆ ಮತ್ತು ಸಂಜೆ 2 ಹೊತ್ತು ದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಸಂಜೆ ಸಾಧ್ಯವಾಗದಿದ್ದರೂ ಕಡ್ಡಾಯವಾಗಿ ಮುಂಜಾನೆಯಂತೂ ದೇವರನ್ನು ಪೂಜಿಸುತ್ತಾರೆ. ಆದರೆ ಪ್ರತಿನಿತ್ಯ ಸರಳವಾಗಿ ದೇವರ ಪೂಜೆ ಮಾಡೋದು ಹೇಗೆ ಹಾಗೂ ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಸರಳ ವಿಧಿವಿಧಾನಗಳು ಯಾವುವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ಹಿಂದೂ ಸಂಸ್ಕೃತಿಯಲ್ಲಿ ದೈನಂದಿನ ಪೂಜೆಯನ್ನು ನಮಗೆ ಈ ಜೀವನವನ್ನು ದಯಪಾಲಿಸಿರುವ ಮತ್ತು ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಪರಮ ಸರ್ವಶಕ್ತನಿಗೆ ನಮ್ಮ ಧನ್ಯವಾದವನ್ನು ತಿಳಿಸುವ ಸರಳ ಮಾರ್ಗವೆಂದು ಪರಿಗಣಿಸಲಾಗಿದೆ. ಭಗವಂತನಿಗೆ ಮತ್ತು ಹಿಂದಿನ ಯುಗಗಳ ಸಂಪ್ರದಾಯಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಇದು ಒಂದು ವಿನಮ್ರ ಮಾರ್ಗವಾಗಿದೆ. ಋಷಿಗಳ ಕಾಲದಿಂದ ದೈನಂದಿನ ಪೂಜೆಯು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಆರಾಧನೆ ಎರಡರಲ್ಲೂ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬೆಳಗಿನ ಸಮಯದಲ್ಲಿ ನಡೆಸುವ ಈ ಪವಿತ್ರ ಚಟುವಟಿಕೆಯು ಒಂದು ದಿನವನ್ನು ಪ್ರಾರಂಭಿಸುವ ವಿಧಾನವಾಗಿದೆ. ಪ್ರತಿನಿತ್ಯ ದೇವರನ್ನು ಆರಾಧನೆ ಮಾಡುವುದಕ್ಕೆ ಅಥವಾ ಪೂಜಿಸುವುದಕ್ಕೆ ಯಾವುದೇ ರೀತಿಯ ವಯಸ್ಸು, ಲಿಂಗ ಅಥವಾ ಸಾಮಾಜಿಕ ಗೌರವದ ಅವಶ್ಯಕತೆಗಳಿರುವುದಿಲ್ಲ. ಬದಲಾಗಿ ಪ್ರತಿನಿತ್ಯ ಪೂಜೆಯನ್ನು ಮಾಡಲು ಶ್ರದ್ಧೆ, ದೇವರ ಮೇಲೆ ಭಕ್ತಿ ಮತ್ತು ಶುದ್ಧವಾದ ಮನಸ್ಸು ಅತ್ಯಗತ್ಯ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ಮುಂಜಾನೆ ಪೂಜೆ ನಡೆದೇ ಇರುತ್ತದೆ. ಆದರೆ ಕೆಲವೊಮ್ಮೆ ನಮಗೆ ಪೂಜೆ ಮಾಡುವ ಸರಿಯಾದ ವಿಧಿವಿಧಾನ ತಿಳಿಯದೆ ದೇವರನ್ನು ಪೂಜಿಸುತ್ತೇವೆ. ವೀಕ್ಷಕರೇ, ಸಂಸ್ಕೃತದಲ್ಲಿ ಪೂಜೆ ಎಂದರೆ ಆರಾಧನೆ ಮಾಡುವುದು ಅಥವಾ ಪೂಜಿಸುವುದು ಎಂದರ್ಥ. ಪ್ರತಿನಿತ್ಯ ನಾವು ದೇವರನ್ನು ಪೂಜಿಸುವುದನ್ನು ದೈನಂದಿನ ಪೂಜೆ ಅಥವಾ ನಿತ್ಯ ಪೂಜೆ ಎಂದು ಕರೆಯಲಾಗುತ್ತೆ. ನಮ್ಮನ್ನು ಮಾನವನಾಗಿ ಭೂಮಿಯಲ್ಲಿ ಸೃಷ್ಟಿಸಿದ್ದಕ್ಕಾಗಿ, ಪ್ರೀತಿ ಮತ್ತು ಉತ್ತಮ ಜೀವನವನ್ನು ನೀಡಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸರಳ ಪ್ರಕ್ರಿಯೆಯಾಗಿದೆ. ಹಾಗೆ ಮುಂಜಾನೆ ದೇವರನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಈ ಸಮಯದಲ್ಲಿ ಮಾಡುವ ಯಾವುದೇ ಪವಿತ್ರ ಚಟುವಟಿಕೆಯು ಹೆಚ್ಚು ಫಲಪ್ರದವಾಗಿರುತ್ತದೆ. ಪೂಜೆಯು ಶಾಂತ ಮತ್ತು ಶಾಂತಿಯುತ ಮನಸ್ಸನ್ನು ಬಯಸುತ್ತೆ ಮತ್ತು ರಾತ್ರಿಯಲ್ಲಿ ದೀರ್ಘ ವಿಶ್ರಾಂತಿಯ ನಂತರ ಯಾವುದೇ ಸಮಯವು ಬೆಳಗ್ಗೆಯಂತೆ ಶಾಂತವಾಗಿರುವುದಿಲ್ಲ. ವೇದಗಳು ಹೇಳುವ ಪ್ರಕಾರ ದೇವರ ದೇಹವು ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆಗಳಿಗೆ ಹೆಚ್ಚು ಸ್ವೀಕಾರಾರ್ಹವಾಗಿದೆ ಮತ್ತು ಧ್ಯಾನಸ್ಥ ಸ್ಥಿತಿಯಲ್ಲಿರಲು ನಮ್ಮನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಲಾಗುತ್ತೆ. ಹಾಗಾದರೆ ವೀಕ್ಷಕರೇ, ತುಂಬ ಸರಳವಾಗಿ ಪ್ರತಿನಿತ್ಯದ ಪೂಜೆಯನ್ನು ಯಾವೆಲ್ಲ ವಿಧಾನಗಳಿಂದ ಸರಳವಾಗಿ ಮಾಡಬಹುದು ಎಂಬುದನ್ನು ನೋಡೋಣ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಒಂದು ದಿನ ಮುಂಚಿತವಾಗಿ ನಿಮ್ಮ ಬಟ್ಟೆಗಳನ್ನು ನೆನೆಸಿ ಒಣಗಿಸಿ ಪೂಜೆಗೆ ಪ್ರತ್ಯೇಕವಾಗಿ ಸಿದ್ಧವಾಗಿಡಿ. ಪೂಜೆ ಮಾಡುವಾಗ ಈ ಬಟ್ಟೆಗಳನ್ನು ಮಾತ್ರ ಧರಿಸಿ. ನಿಮ್ಮ ಕಚೇರಿ ಮತ್ತು ಪಾರ್ಟಿಗಾಗಿ ನೀವು ನಿರ್ದಿಷ್ಟ ಡ್ರೆಸ್ ಕೋಡನ್ನು ಅನುಸರಿಸಿದಂತೆ ಪೂಜೆಯಲ್ಲಿ ಪುರುಷರು ಧೋತಿ, ಶಾಲು ಮತ್ತು ಮಹಿಳೆಯರು ಸಾಂಪ್ರದಾಯಿಕ ಸೀರೆಗಳನ್ನು ಧರಿಸಬೇಕು. ಇವುಗಳನ್ನು ಅನುಸರಿಸುವುದು ಪೂಜೆಯ ಸಮಯದಲ್ಲಿ ಉದಾತ್ತ ಆಲೋಚನೆಗಳನ್ನು ಪ್ರಚೋದಿಸುತ್ತದೆ. ನಂತರ ಪೂಜೆಯನ್ನು ಮಾಡಲು ಮೊದಲು ಶಾಂತಿಯುತ ಸ್ಥಳದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಕಡಿಮೆ ಗೊಂದಲ ಅಥವಾ ಗೊಂದಲರಹಿತ ವಾತಾವರಣವನ್ನು ಆಯ್ದುಕೊಳ್ಳಿ. ಮರದ ಮಣೆ ಅಥವಾ ಚಾಪೆಯ ಮೇಲೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಂತರ ಒಂದಿಷ್ಟು ನೀರು ಅಥವಾ ಗಂಗಾಜಲವನ್ನು ಬೆರೆಸಿದಂತಹ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ಪೂಜೆ ಮಾಡುವ ಸ್ಥಳದಲ್ಲಿ ಚಿಮುಕಿಸುವ ಮೂಲಕ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು. ನಂತರ ದೇವರ ವಿಗ್ರಹ ಅಥವಾ ಫೋಟೋವನ್ನು ಶುದ್ಧಗೊಳಿಸಲು ಪ್ರತ್ಯೇಕವಾದ ಬಟ್ಟೆಯನ್ನು ಇಟ್ಟುಕೊಂಡಿರಬೇಕು. ನಂತರ ಪೂಜೆಯನ್ನು ಆರಂಭಿಸುವ ಮುನ್ನ ವಿಗ್ರಹಗಳನ್ನು ಶುದ್ಧಗೊಳಿಸಿ ಕುಂಕುಮವನ್ನು ಹಚ್ಚಬೇಕು. ಗಣೇಶ ಸ್ತೋತ್ರದೊಂದಿಗೆ ಅಥವಾ ಗುರುಸ್ತುತಿಯೊಂದಿಗೆ ಪೂಜೆಯನ್ನು ಪ್ರಾರಂಭಿಸಬೇಕು. ಏಕೆಂದರೆ ವೇದಗಳು ದೇವರಿಗಿಂತ ಹೆಚ್ಚಾಗಿ ಗುರುವಿನ ಮನ್ನಣೆಯನ್ನು ನೀಡುತ್ತದೆ. ತದನಂತರ ನೀವು ನಿಮ್ಮ ಇಷ್ಟದ ಶ್ಲೋಕವನ್ನು ಅಥವಾ ಮಂತ್ರವನ್ನು ಓದಬಹುದು. ಶ್ಲೋಕಗಳೊಂದಿಗೆ ಪೂಜೆಯನ್ನು ಮಾಡಿದ ನಂತರ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ನಂತರ ಧೂಪದ್ರವ್ಯವನ್ನು ಅರ್ಪಿಸಬೇಕು. ಹಾಗೆ ಪೂಜೆಯ ಕೊನೆಯಲ್ಲಿ ನೀವು ದೇವರಿಗೆ ಕರ್ಪೂರವನ್ನು ಬೆಳಗಿ ಆರತಿಯನ್ನು ಮಾಡಿ ಸಂಧ್ಯಾ ವಂದನೆ ಮಾಡುವವರು ಆಚಮನ ಮತ್ತು ಗಾಯತ್ರಿ ಮಂತ್ರದೊಂದಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸುವುದು ಉತ್ತಮ. ವೀಕ್ಷಕರೇ, ನೋಡಿದ್ರಲ್ಲ, ಈ ಹೇಳಿದಂತಹ ಎಲ್ಲ ಸರಳ ವಿಧಿವಿಧಾನಗಳ ಪ್ರಕಾರ ನಿತ್ಯ ಪೂಜೆಯನ್ನು ಮಾಡೋದ್ರಿಂದ
ಪೂಜೆಯ ಪೂರ್ಣ ಫಲವು ನಿಮಗೆ ಲಭಿಸುತ್ತದೆ. ಇವುಗಳು ಅತ್ಯಂತ ಸರಳ ಪೂಜೆ ವಿಧಿವಿಧಾನಗಳಾಗಿದ್ದು ಇದನ್ನು ಯಾರು ಬೇಕಾದರೂ ಸಹ ಅನುಸರಿಸಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.